Okay, next, seventh one is assets. Right, it is very important things. Astigalu, right? Assets. What do you mean by assets? Assets means it is a resource owned by a business entity that can be expressed in terms of money and provides future economic benefits to the business entity. A resource owned by a business entity that can be expressed in terms of money and provide future economic benefit to the business entity is called as the asset. Right. Assets are divided on the three bases: current assets, non-current assets. Okay, we will discuss later. ಅಸೆಟ್ಸ್ ಅಂದರೆ ಅರ್ಥ ಆಯ್ತಾ? ಅಸೆಟ್ಸ್ ಅಂತ ಹೇಳಿದ್ರೆ ಅದು ಆಸ್ತಿ ಅಂತ ಕರಿತೀವಿ. ಒಂದು ಕಂಪ್ನಿಗೆ ಅದನ್ನು ಮನಿಯ ರೂಪದಲ್ಲಿ, ದುಡ್ಡಿನ ರೂಪದಲ್ಲಿ, ಓಕೆ, ಅದರಿಂದ ಆರ್ಥಿಕತೆಗೆ ಯೂಸ್ ಆಗೋ ರೀತಿ ಇರೋದನ್ನು ನಾನು ಏನಂತ ಕರಿತೀನಿ? ಅದನ್ನು ಅಸೆಟ್ಸ್ ಅಂತ ಕರಿತೀನಿ. ಆಸ್ತಿ ಯಾವುದು? ಬಿಲ್ಡಿಂಗ್ ಒಂದು ಕಂಪ್ನಿಗೆ ಆಸ್ತಿ. ಒಂದು ಮಷಿನರಿ ಇರುತ್ತೆ, ಅದು ಒಂದು ಕಂಪ್ನಿಗೆ ಆಸ್ತಿ ಆಗಿರುತ್ತೆ. ಸೊ assets are economic resources of the organization. Assets means it is economic resources of the organization expressed in terms of money. Right? That assets are classified into three types. Okay, basically the assets are classified into three, divided on the three bases. First one is called as the current assets. Second one is called as the non-current assets. That non-current assets again classified into two types. One is the tangible assets, another one is the intangible assets. We will discuss very clearly. And third one is the fixation or the nominal assets. Okay, ಫಸ್ಟ್ we will discuss the current assets. Understood what I am saying? ಅಸೆಟ್ಸ್ ಅಂದರೆ ಒಂದು ಕಂಪ್ನಿಗೆ ಇರುವಂಥ ಆಸ್ತಿ. ಓಕೆ, ಅದು ಎಕನಾಮಿಕ್ದಲ್ಲಿ ಅದನ್ನು ಮೆಷರ್ ಮಾಡಿದರೆ ಇಟ್ ಇಸ್ ಎನ್ ಎಕನಾಮಿಕ್ ರಿಸೋರ್ಸಸ್ ಆಫ್ ದ ಆರ್ಗನೈಜೇಷನ್. ರೈಟ್, ಮೂರು ರೀತಿ ಡಿವೈಡ್ ಮಾಡ್ತೀವಿ. ಒಂದು ಕರೆಂಟ್ ಅಸೆಟ್ಸು, ಇನ್ನೊಂದು ನಾನ್ ಕರೆಂಟ್ ಅಸೆಟ್ಸು, ಅದರಲ್ಲಿ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಆ್ಯಂಡ್ ನಾಮಿನಲ್ ಅಸೆಟ್ಸ್. ಓಕೆ, ಫಸ್ಟ್ we will discuss the current assets. What do you mean by current assets? Current assets are those assets which are held for the short period and can be converted into cash within 1 year. Okay, it means it is held for a very short period of time. These assets are held in the organization for a very short period of time and easily we can convert it into cash within 1 year. 1 ಇಯರ್ದಲ್ಲಿ ಅದನ್ನು ಕ್ಯಾಶಾಗಿ ಕನ್ವರ್ಟ್ ಆಗುವಂತಹ ಮತ್ತು ಅದನ್ನು ಒಂದು ಕಂಪ್ನಿದಲ್ಲಿ ಸ್ವಲ್ಪ ದಿನಕ್ಕೆ ಇಟ್ಕೊಳ್ಳೋದನ್ನು ನಾವೇನಂತ ಕರಿತೀವಿ? ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಕ್ಯಾಶ್ ವಿತಿನ್ 1 ಇಯರ್. ಇಟ್ ಈಸ್ ಕನ್ಸಿಡರ್ ಆ್ಯಸ್ ಎ ಕರೆಂಟ್ ಅಸೆಟ್ಸ್. ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಡೆಟಾರ್ಸ್, ಸ್ಟಾಕ್ ಇರುತ್ತೆ. ಓಕೆ, ಅಂದರೆ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರನ್ನು ಮಾಡಿರುತ್ತೆ. ಎಕ್ಸಾಂಪಲ್, ಒಂದು ಬೈಕ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಇದೆ ಅಂತ ಅಂದ್ಕೊಂಡ್ರೆ ಅದು ಒಂದು 50 ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ ಒಂದು ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅಂತ ಹೇಳಿದ್ರೆ ಆ 50 ಬೈಕ್ಸ್ಗಳನ್ನು ಸ್ಟಾಕ್ ಅಂತ ಕರಿತೀವಿ. ಫಿನಿಶ್ಡ್ ಗೂಡ್ಸ್ ಆಗಿದೆ ಅದನ್ನು. ರೈಟ್, ಅದು ನಾವು ಒಂದು ವರ್ಷದೊಳಗೆ ಮಾರಾಟ ಮಾಡ್ತೀವ ಅಥವಾ ಒಂದು ವರ್ಷದ ಮೇಲೆ ಜಾಸ್ತಿ ಇಟ್ಕೋತೀವ? ಎಸ್, ಅದನ್ನು ನಾವು ಒಂದು ವರ್ಷದ ಒಳಗೆ ಅಥವಾ ಒಂದು ದಿನದೊಳಗೆ, ಒಂದು ತಿಂಗಳೊಳಗೆ, ಓಕೆ, ಶಾರ್ಟ್ ಪೀರಿಯಡ್ ಟೈಮ್ದಲ್ಲಿ ಅದನ್ನು ನಾವು ಏನು ಮಾಡ್ತೀವಿ? ಮಾರಾಟ ಮಾಡ್ತೀವಿ. ಬಟ್ ಅದು ಇಟ್ ಈಸ್ ಎ ಅಸೆಟ್ ಫಾರ್ ದ ಆರ್ಗನೈಜೇಷನ್. ಅದು ಒಂದು ಕಂಪ್ನಿಗೆ ಆಸ್ತಿ, ಬಿಸ್ನೆಸ್ಗೆ ಆಸ್ತಿ. ಬಟ್ ಅದನ್ನು ನಾವು ಏನು ಮಾಡ್ತೀವಿ? ವಿತಿನ್ 1 ಇಯರ್ ಪೀರಿಯಡ್ದಲ್ಲಿ ಮಾರಾಟ ಮಾಡ್ತೀವಿ. ಸೊ ಆ ಥರ ಇರೋದನ್ನು ನಾವೇನಂತ ಕರಿತೀವಿ? ಅಸೆಟ್ಸ್ ಅಂತ ಕರಿತೀವಿ. ರೈಟ್, ಶಾರ್ಟ್ ಪೀರಿಯಡ್ ಆಫ್ ಎ ಟೈಮ್ದಲ್ಲಿ ಮಾರಾಟ ಆಗೋದನ್ನು ಓಕೆ ಕರೆಂಟ್ ಅಸೆಟ್ಸ್ ಅಂತ ಕರಿತೀನಿ. ಶಾರ್ಟ್ ಲೈವ್ಡ್ ಅಸೆಟ್ಸ್ ಆ್ಯಂಡ್ ಆ್ಯಕ್ಟಿವ್ ಅಸೆಟ್ಸ್ ಆ್ಯಂಡ್ ದ ಫ್ಲೋಟಿಂಗ್ ಅಸೆಟ್ಸು. ಓಕೆ, ಆ್ಯಂಡ್ ದ ಫೋರ್ತ್ ಒನ್ ಈಸ್ ಇಟ್ ಈಸ್ ದ ಸರ್ಕ್ಯುಲೇಟಿಂಗ್ ಅಸೆಟ್ಸ್. 4 ರೀತಿಯಾಗಿ ಕರೆಂಟ್ ಅಸೆಟ್ಸ್ಗಳನ್ನು ನಾವು ಏನು ಮಾಡ್ತೀವಿ? ಡಿವೈಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ after current assets, non-current assets. What do you mean by non-current assets?
Non-current assets are those assets which are held for a long period and used for the business operation. It means these assets held in the business organization for the long period. ಅಂದರೆ ಈ ಆಸ್ತಿಗಳು ಅಥವಾ ಅಸೆಟ್ಸ್ಗಳು ಕಂಪ್ನಿದಲ್ಲಿ ತುಂಬ ವರ್ಷದವರೆಗೂ ಇರುತ್ತೆ, ತುಂಬ ವರ್ಷದವರೆಗೂ ಇಟ್ಕೊಂಡಿರ್ತಾರೆ. ಆಮೇಲೆ ಅದನ್ನು ಬಿಸ್ನೆಸ್ ಆಪ್ರೇಷನ್ಸ್ಗಳನ್ನು, ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತಾರೆ. ಅದನ್ನು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಯಾವುದು ಮಷಿನರಿ ಆಗಿರ್ಬೋದು. ಓಕೆ, ಮಷಿನರೀಸನ್ನು ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿಬೋದು. ಓಕೆ, ಅಗೇನ್ ನಾನ್ ಕರೆಂಟ್ ಅಸೆಟ್ಸನ್ನು ನಾವು ಏನು ಮಾಡಿದ್ದೀವಿ, ಎರಡು ರೀತಿ ಡಿವೈಡ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಕರೆಂಟ್ ಅಸೆಟ್ಸ್ ಅಂದರೆ ಶಾರ್ಟ್ ಪೀರಿಯಡ್ದಲ್ಲಿ ಇರುತ್ತೆ. ಓಕೆ, ಅದನ್ನು ಮಾರಾಟ ಮಾಡಿಬಿಡ್ತೀವಿ, ಅದು ಅಸೆಟ್ಸೇ. ಇನ್ನೊಂದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಹೆಡ್ ಫಾರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್, ತುಂಬ ದಿನದವರೆಗೂ ಅದು ಇರುತ್ತೆ, ಬಟ್ ಅದು ಕಂಪ್ನಿಗಳಿಗೆ ಯೂಸ್ ಆಗುತ್ತೆ, ಅಸೆಟ್ಸ್ ಅಂತಲೇ ಕರಿತೀವಿ. ದಟ್ ಅಸೆಟ್ಸ್ ಆರ್ ಅಗೇನ್ ಯೂಸ್ಡ್ ಫಾರ್ ದ ಆಪರೇಷನ್ ಪರ್ಪಸ್ ಫಾರ್ ದ ಬಿಸ್ನೆಸ್. ಅಗೇನ್ ಇಟ್ ಈಸ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. One is the tangible assets, another one is the intangible assets. What do you mean by tangible assets? Tangible assets, tangible means visible, which we can see. ನಾವು ನೋಡೋದನ್ನು, ಕಣ್ಣಿಗೆ ಗೋಚರಿಸೋದನ್ನು, ಕಾಣೋದನ್ನು ನಾವು ಟ್ಯಾಂಜಿಬಲ್ ಅಂತ ಕರಿತೀವಿ. ಟ್ಯಾಂಜಿಬಲ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಹ್ಯಾವ್ ಎ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್. ವಿಚ್ ಅಸೆಟ್ಸ್ ವಿ ಕ್ಯಾನ್ ಸೀನ್, which asset we can touch and which they have their physical existence, those assets are called as the tangible assets. ಯಾವ ಒಂದು ವಸ್ತುಗಳಿಗೆ ಬೌದ್ಧಿಕ ಆಕಾರ ಇರುತ್ತೋ, ಯಾವ ವಸ್ತುಗಳನ್ನು ನಾವು ನೋಡೋದಕ್ಕೆ ಆಗುತ್ತೋ, ಯಾವ ವಸ್ತುಗಳನ್ನು ನಾವು ಮುಟ್ಟೋದಕ್ಕೆ ಆಗುತ್ತೋ ಅದನ್ನು ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ, ಗೋಚರಿಸುವ ಆಸ್ತಿಗಳು. ಓಕೆ, ಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಬಿಲ್ಡಿಂಗ್ ಏನಂತ ಕರಿತೀವಿ ನಾವು, ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಬಿಲ್ಡಿಂಗ್ ಕಣ್ಣಿಗೆ ಕಾಣುತ್ತೆ, ಸೊ ಮಷಿನರಿ ಕಣ್ಣಿಗೆ ಕಾಣುತ್ತೆ. ನೀವು ಒಂದು ಸ್ಕೂಲು ಕಾಲೇಜ್ದಲ್ಲಿ ಹೋದರೆ ನಮ್ಗೆ ಏನೇನೆಲ್ಲ ಕಾಣುತ್ತೆ, ಬಿಲ್ಡಿಂಗ್ ಕಾಣುತ್ತೆ. ಓಕೆ, ಅಲ್ಲಿರುವಂಥ ಟೇಬಲ್ಸ್, ಚೇರ್ಸ್. ಓಕೆ, ಅಥವಾ ಒಂದು ಕಂಪ್ನಿಗಳಿಗೆ ಹೋದರೆ ಮಷಿನರಿ, ಕಾರ್, ಬೈಕ್ಸ್, ಇವೆಲ್ಲ ಏನು ಟ್ಯಾಂಜಿಬಲ್ ಅಸೆಟ್ಸ್. ಸೊ ವಿಚ್ ವಿ ಕ್ಯಾನ್ ಸಿ. ಅನದರ್ ಒನ್ ಈಸ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್. Intangible assets means these assets are which have no physical existence and can be felt by the operations, which we cannot see, which we cannot touch. It is called as the intangible assets. What are intangible assets? Intangible assets which we cannot see. Okay, example, goodwill is there, patent is there. Okay, copyright. These three are considered as a intangible assets: goodwill, patent and the copyrights. These three we will discuss later. Understood now what I am saying? Okay, tangible which we can see. ನಾವು ಟ್ಯಾಂಜಿಬಲ್ಸನ್ನು ಕಣ್ಣಿಗೆ ಗೋಚರಿಸುವಂಥ ಆಸ್ತಿಗಳು. ಓಕೆ, ಕಣ್ಣಿಗೆ ಗೋಚರಿಸದೇ ಇರುವಂಥ ಆಸ್ತಿಗಳನ್ನು ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ನಾವು ಮತ್ತೆ ಮುಂದೆ ಇನ್ನೂ ಡಿಸ್ಕಷನನ್ನು ಮಾಡೋಣ ಮುಂದಿನ ಚಾಪ್ಟರ್ಗಳಲ್ಲಿ. Another one is, third one is the fixation, or the we will also call it as the nominal assets. Okay, nominal assets means these are the assets which can be realized in cash or no further benefits can be derived. Okay, cannot be realized in cash. It means it cannot be realized in cash and derived from these assets is called as the nominal assets. Benefit can be derived from these organization. You can take the example, advertisement expenses. Advertisement expenses is considered as the nominal assets. ಓಕೆ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ನಾವು ನಾಮಿನಲ್ ಅಸೆಟ್ಸ್ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದರೆ, ಅದರಿಂದ ನಾನು ಪ್ರಾಫಿಟನ್ನು ತೊಗೊಂಡಿರ್ತೀನಿ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕು. ಓಕೆ, ಅದನ್ನು ನಾನು ಏನಂತ ಕರಿತೀನಿ, ನಾಮಿನಲ್ ಅಸೆಟ್ಸ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಒನ್ ಈಸ್ ರೆಸಿಪ್ಟ್ಸ್. ಓಕೆ, ಏಟ್ತ್ ಕಾನ್ಸೆಪ್ಟ್ ಈಸ್ ರೆಸಿಪ್ಟ್. ಓಕೆ, receipt means what we will receive. Okay, again it is classified into two types. One is the revenue receipt, another one is the capital receipt. Okay,
revenue receipts are recurring in nature and small amount, commission received, rent received. ಅದನ್ನು ರೆವೆನ್ಯೂ ರೆಸಿಪ್ಟ್ ಮೀನ್ಸ್ ವಾಟ್ ಐ ವಿಲ್ ರಿಸೀವ್, ವಾಟ್ ದ ಕಂಪ್ನಿ ರಿಸೀವ್ in terms of money or in terms of any other thing, it is considered as a receipts. Okay, that receipts are classified into two. One is the revenue, another one is the capital receipt. Okay, what do you mean by revenue receipt? Means it is recurring in nature and it is always a small in amount. Okay, if I received a commission, it is a receipt. If I received any rent, it is a receipt. So it is a revenue receipt. ರೆಂಟ್ ತೊಗೊಳ್ಳೋದು ರೆವೆನ್ಯೂ ರೆಸಿಪ್ಟ್ಸ್ ಅಂತ ನಾವು ಅಕೌಂಟೆನ್ಸಿದಲ್ಲಿ ಕರಿತೀನಿ. ಕಮಿಷನನ್ನು ತೊಗೊಳ್ಳೋದು, ಓಕೆ, ಅದನ್ನು ನಾನು ರೆವೆನ್ಯೂ ರೆಸಿಪ್ಟ್ ಅಂತ ಕರಿತೀನಿ. ಓಕೆ, ಇನ್ನೊಂದು ಕ್ಯಾಪಿಟಲ್ ರೆಸಿಪ್ಟ್ಸ್. ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದರೆ ನಾನ್ ರಿಕರಿಂಗ್ ಇನ್ ನೇಚರ್. ಓಕೆ, ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಇನ್ ಎ ಬಿಗ್ ಅಮೌಂಟ್. ಇಟ್ ಈಸ್ ಆಲ್ವೇಸ್ ಎ ಬಿಗ್ ಅಮೌಂಟ್. ಬ್ಯಾಂಕ್ ಲೋನ್ ಅದನ್ನೆಲ್ಲ ನಾನು ಎಕ್ಸ್ಪೆಂಡಿಚರ್ಸ್ ಅಥವಾ ರೆಸಿಪ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ವಿಲ್ ಗೋ ಟು ದ ಎಕ್ಸ್ಪೆಂಡಿಚರ್ಸ್. ಓಕೆ, what do you mean by expenditure? Okay, spending money or incurring liabilities for acquiring assets, goods or services is called expenditure. You know, expenses to acquire the assets or the goods or services is called as the expenditure. Example, ನಾನು ಒಂದು ಪ್ಲೇಸಿಂದ ಇನ್ನೊಂದು ಊರಿಗೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾಗಿರುತ್ತೆ. ಓಕೆ, ಸರ್ವಿಸಸನ್ನು ತೊಗೋತೀನಿ, ಬಸ್ಸಿನ ಸರ್ವಿಸಸನ್ನು ತೊಗೋತೀನಿ, ಟ್ಯಾಕ್ಸಿ ತೊಗೋತೀನಿ, ಕಾರ್ ಸರ್ವಿಸಸನ್ನು ತೊಗೋತೀನಿ. ಅದಕ್ಕೆ ದುಡ್ಡು ಕೊಡ್ತೀನಲ್ವ, ಅದನ್ನು ಎಕ್ಸ್ಪೆನ್ಸಸ್ ಅಂತ ಕರಿತೀನಿ. ಅಥವಾ ಯಾವುದೋ ಒಂದು ಆಸ್ತಿಗಳನ್ನು, ಅಸೆಟ್ಸ್ಗಳನ್ನು ಪರ್ಚೇಸ್ ಮಾಡ್ತೀನಿ, ಮಷಿನರೀಸನ್ನು ಪರ್ಚೇಸ್ ಮಾಡ್ತೀನಿ. ಓಕೆ, ಅಥವಾ ಕಂಪ್ನಿಗಳಿಗೆ ಬೇಕಾಗಿರುವಂಥ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ತೀನಿ, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀವಿ. ರೈಟ್, ದಟ್ ಪರ್ಚೇಸಿಂಗ್ ಆರ್ ಅಕ್ವೈರಿಂಗ್ the assets, goods or the services is called as the expenditure. Expenses, spending money on acquiring the assets, goods or the services is called as the expenditure. It is called as expenditure. To take the services, if I pay the money, okay, if I spend the money, is considered as expenditure or the expenses. Okay, these expenses again classified into two types. One is the revenue expenditure, another one is the capital expenditure, and third one is deferred revenue expenditure. Okay, first one is revenue expenditure. Understood what I am saying? Expenditure means to acquire the goods, services or the any assets. If I spend the money, it is considered as a expenditure. ಯಾವುದಾದ್ರೂ ಒಂದು ಗೂಡ್ಸನ್ನು ತೊಗೊಳೋದಕ್ಕೆ ಅಥವಾ ಯಾವುದಾದ್ರೂ ಒಂದು ಸರ್ವಿಸಸನ್ನು ತೊಗೊಳೋದಕ್ಕೆ ದುಡ್ಡನ್ನು ಪೇ ಮಾಡಿದರೆ ಅದನ್ನು ಏನಂತ ಕರಿತೀವಿ? ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ. ದಟ್ ಎಕ್ಸ್ಪೆಂಡಿಚರ್ ಕ್ಲಾಸಿಫೈಡ್ ಇಂಟು 3 types. Okay, first one is the revenue expenditure. What do you mean by revenue expenditure? Revenue expenditure means it is the amount spent to purchase a goods or services that are used during the accounting period. Okay, if the in a accounting period, if I purchase the any goods or services, right, goods ಅನ್ನು ಪರ್ಚೇಸ್ ಮಾಡಿದರೆ ಅಥವಾ ಸರ್ವಿಸಸನ್ನು ಪರ್ಚೇಸ್ ಮಾಡಿದರೆ, ಪರ್ಚೇಸ್ ಮಾಡಿರೋದಕ್ಕೆ ನಾನೇನು ದುಡ್ಡು ಕೊಡ್ತಾ ಇದ್ದೀನಲ್ವ, ದ್ಯಾಟ್ ಅಮೌಂಟ್ಸ್ ವಾಟ್ ಐ ವಿಲ್ ಸ್ಪೆಂಡ್, that amount is spending is called as the revenue expenditure. Okay, it is called as the revenue expenditure. Amount spent for purchase the goods and services, it is called as the revenue expenditure. Example, rent paid, salary paid, wages. Okay, ನಾನೊಂದು ಮನೇಲಿ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ರೆಂಟ್ ಕೊಡಲೇಬೇಕಾಗುತ್ತೆ. ಬಿಕಾಸ್ ಐ ಆಮ್ ಯೂಸಿಂಗ್ ದ್ಯಾಟ್ ಹೌಸ್. ಆ ಮನೆಯನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಮನೆ ಯೂಸ್ ಮಾಡಿರೋದನ್ನೇ ನಾನು ಸೇವೆ ತೊಗೋತಾ ಇದ್ದೀನಿ, ಹಾಗಾಗಿ ಅದನ್ನು ರೆಂಟ್ ಪೇ ಮಾಡ್ತಾಯಿದ್ದೀನಿ. ಸ್ಯಾಲ್ರಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರಿಂದ ಸೇವೆಗಳನ್ನು ತೊಗೊಂಡಿದ್ದೀನಿ. ವೇಜಸ್ ಕೊಡ್ತಾ ಇದ್ದೀನಿ. ಓಕೆ, ಅದನ್ನು ನಾನು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀನಿ. ನಾನು ಸ್ಯಾಲ್ರಿ ಕೊಟ್ಟರೆ ಅವರಿಂದ ಕೆಲಸ ತೊಗೊಂಡಿರ್ತೀನಿ, ಹಾಗಾಗಿ ಅದನ್ನು ನಾನು ಸ್ಯಾಲ್ರಿಯನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್. ವೇಜಸ್ ಕೂಲಿ, ರೈಟ್, ಅದನ್ನು ಕೂಡ ನಾನು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀನಿ. ರೆಂಟ್ ಪೇಡ್, ಯಾವುದೇ ರೆಂಟ್ ಆಗಿರ್ಬೋದು. ಓಕೆ, ಇವಾಗ ಟಿ ವಿ ಯೂಸ್ ಮಾಡ್ತೀವಿ ಅಂದರೆ ಅದರ ರೆಂಟನ್ನು ಕೊಡ್ತೀವಿ.
ರೈಟ್. ಮನೆ ರೆಂಟನ್ನು ಕೊಡ್ತೀವಿ, ಆಫೀಸ್ ರೆಂಟ್ಗಳನ್ನು ಕೊಡ್ತೀವಿ, ರೂಮ್ ರೆಂಟ್ಗಳನ್ನು, ಅಂದರೆ ಅದನ್ನು ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ದೀಸ್ ಆಲ್ ಆರ್ ಕನ್ಸಿಡರ್ ಆಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್. Next one is called as the capital expenditure, right? Capital expenditure means if benefit of expenditure is received for more than 1 year is called as the capital expenditure. The benefit of expenditure is received for more than 1 year, ರೈಟ್. ನಾನು ಹಾಕಿರೋ ದುಡ್ಡು ಅದು 1 ಇಯರ್ಗಿಂತ ಜಾಸ್ತಿ ಅದರಿಂದ ನಾನು ಬೆನಿಫಿಟ್ ತೊಗೊಂಡ್ರೆ ಅಥವಾ ಬರ್ತಾ ಇದ್ದರೆ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀನಿ. ಎಕ್ಸಾಂಪಲ್, ಪರ್ಚೇಸ್ ಆಫ್ ಮಷಿನರಿ. ನಾನು ಮಷಿನರೀಸನ್ನು ಒಂದು ಕಂಪ್ನಿಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮಷಿನರಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ದುಡ್ಡು ಪೇ ಮಾಡಲೇಬೇಕು. ಇಫ್ ಐ ವಾಂಟ್ ಟು ಪರ್ಚೇಸ್ ಎನಿ ಮಷಿನರಿ ಫಾರ್ ದ ಆರ್ಗನೈಸೇಷನ್ ಆರ್ ಎ ಬಿಸ್ನೆಸ್ ಮೀನ್ಸ್ ಐ ಹ್ಯಾವ್ ಟು ಪೇ ದ ಮನಿ ಆರ್ ಅಮೌಂಟ್ ಟು ದ machinery. So if I purchase that machinery means I am getting a benefit from that machinery in the business organization. So that spending money is called as the capital expenditure, and that machinery we will not purchase again and again. So if the benefit of expenditure is received for more than 1 year is called as the capital expenditure. Capital expenditure. ಒಂದು ಕಂಪ್ನಿಗಳಲ್ಲಿ ಮಷಿನರೀಸನ್ನು ಪರ್ಚೇಸ್ ಮಾಡೋದನ್ನು ದಿನ ಪರ್ಚೇಸ್ ಮಾಡಲ್ಲ, 5 ವರ್ಷಕ್ಕೆ 10 ವರ್ಷಕ್ಕೆ ಒಂದೊಂದು ಮಷಿನರೀಸನ್ನು ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡಿರೋ ಮಷಿನರೀಸ್ಗೆ ಕ್ಯಾಪಿಟಲನ್ನು ಹಾಕಿದರೆ ಅದನ್ನು ನಾನು ಏನಂತ ಕರಿತೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀನಿ. ಪರ್ಚೇಸ್ ಆಫ್ ಮಷಿನರಿ ಈಸ್ ಎ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ನೆಕ್ಸ್ಟ್ ಒನ್ ಈಸ್ ಥರ್ಡ್ receipt is deferred revenue expenditure. Okay, deferred revenue expenditure means these are certain expenditure which are revenue in nature but benefit of which is derived over number of years. Okay, tumba are revenue in nature but benefit which are derived over a number of years. ತುಂಬ ವರ್ಷದವರೆಗೂ, ಓಕೆ, ವರ್ಷಗಳವರೆಗೂ ಕೂಡ ಅದು ನಮಗೆ ಬೆನಿಫಿಟ್ ಆಗ್ತಾನೆ ಹೋಗುತ್ತೆ. ಎಕ್ಸಾಂಪಲ್, ಹ್ಯೂಜ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಓಕೆ, ನಿಮ್ಗೆ ಗೊತ್ತೇ ಇದೆ, ಕಂಪ್ನಿಗಳು, ಬಿಸ್ನೆಸ್ಗಳು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಮೂವ್ ಮಾಡಬೇಕು, ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಏನಾಗುತ್ತೆ, ಫ್ರೀ ಆಫ್ ಕಾಸ್ಟಲ್ಲಿರೋದಿಲ್ಲ. ಓಕೆ, ನಾವು ಏನು ಮಾಡಬೇಕು, ಬಿಸ್ನೆಸ್ಗಳು ಅದನ್ನು ಒಂದು ಆ್ಯಡನ್ನು ಮಾಡಿ ಅದನ್ನು ಒಂದು ಟಿ ವಿಗಳಿಗೆ ಅಥವಾ ಪೇಪರ್ಗಳಿಗೆ ಆ್ಯಡನ್ನು ಕೊಡಬೇಕು. ರೈಟ್, ಟಿ ವಿಗಳು ಫ್ರೀ ಆಫ್ ಕಾಸ್ಟ್ದಲ್ಲಿ ಅದನ್ನು ಪಬ್ಲಿಸಿಟಿ ಮಾಡೋದಿಲ್ಲ ಅಥವಾ ಅದನ್ನು ಟೆಲಿಕಾಸ್ಟ್ ಮಾಡೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ದುಡ್ಡನ್ನು ಪೇ ಮಾಡಬೇಕಾಗುತ್ತೆ. ಓಕೆ, ಆ ದುಡ್ಡು ಹ್ಯೂಜ್ ಅಮೌಂಟ್ ಆಗಿರುತ್ತೆ, ಸ್ವಲ್ಪ ಅಮೌಂಟ್ ಇರೋದಿಲ್ಲ. ನೀವು ನೋಡಿರ್ಬೋದು, ಸ್ಪಾನ್ಸರ್ಡ್ ಬಾಯ್ ಯಾವುದೋ ಒಂದು ಫಿಲಮ್ ಇರುತ್ತೆ, ದಿಸ್ ಫಿಲಮ್ ಈಸ್ ಸ್ಪಾನ್ಸರ್ಡ್ ಬಾಯ್, ದಿಸ್ ಪ್ರೋಗ್ರಾಮ್ ಈಸ್ ಸ್ಪಾನ್ಸರ್ಡ್ ಬಾಯ್. ಓಕೆ, ದಿಸ್ film is presented by, our program is sponsored by. It means the company, they will pay the huge amount. Through that, in a future, we will get a lot of benefits. Okay, the company will get the huge benefit for the number of years. So that expenditures are considered as a revenue expenditure. Okay, ದುಡ್ಡು ತುಂಬ ಖರ್ಚಾದರೂ ಕೂಡ ಫ್ಯೂಚರ್ಸ್ದಲ್ಲಿ ಏನಾಗುತ್ತೆ, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ. ದೇರ್ ಆರ್ ಸರ್ಟನ್ ಎಕ್ಸ್ಪೆಂಡಿಚರ್ ವಿಚ್ ಆರ್ ರೆವೆನ್ಯೂ ಇನ್ ನೇಚರ್ ಬಟ್ ಬೆನಿಫಿಟ್ ಆಫ್ ವಿಚ್ ಈಸ್ ಡಿರೈವ್ಡ್ ಓವರ್ ನಂಬರ್ ಆಫ್ ಇಯರ್ಸ್. ಸೊ ಯೂಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಓಕೆ, ಇಟ್ ಈಸ್ ದ ಡಿಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ or the next term we will use in accountancy is expenses. Okay, it is a expenses. What do you mean by expenses? Expenditure is different and the expenses are different. Expenses is the cost incurred in producing or selling the goods and the services. ಯಾವುದಾದ್ರೂ ಒಂದು ಗೂಡ್ಸ್ ಅಥವಾ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಓಕೆ, ಅಥವಾ ಸೇಲ್ ಮಾಡೋದಕ್ಕೆ ನಾವು ಏನು ಖರ್ಚು ಮಾಡ್ತೀವಲ್ವ ಅಥವಾ ಕಾಸ್ಟನ್ನು ಹಾಕ್ತೀವಲ್ವ ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಓಕೆ, ಎಕ್ಸ್ಪೆನ್ಸಸ್ ಇಸ್ ದ ಕಾಸ್ಟ್ ಇನ್ಕರ್ಡ್ ಇನ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ದ ಸರ್ವಿಸಸ್.
ಎಕ್ಸಾಂಪಲ್, ಒಂದು ಪೆನ್ನನ್ನು ನಾನು ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ದುಡ್ಡು ಹಾಕಲೇಬೇಕು ಅಲ್ವಾ? ಏನೇನು ಅದಕ್ಕೆ ಬೇಕಾಗಿರುವಂಥ ಡಿಸೈನು, ಅದಕ್ಕೆ ಬೇಕಾಗಿರುವಂಥ ಪ್ಲಾಸ್ಟಿಕ್ಕು, ಅದಕ್ಕೆ ಬೇಕಾಗಿರುವಂಥ ಇಂಕು, ರೈಟ್? ಇದನ್ನೆಲ್ಲನೂ ಕೂಡ ನಾನು ಅದಕ್ಕೆ ಹಾಕಬೇಕಾಗುತ್ತೆ. ಸೈಟ್ ಅದು ಯಾವುದು ಫ್ರೀ ಆಫ್ ಕಾಸ್ಟ್ದಲ್ಲಿ ಬರೋದಿಲ್ಲ. ಓಕೆ, ಆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಹೇಳಿದ್ರೆ ನಾನು ಎಕ್ಸ್ಪೆನ್ಸಸ್ಸನ್ನು ಮಾಡಬೇಕು, ಕಾಸ್ಟನ್ನು ಹಾಕಲೇಬೇಕು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ದ್ಯಾಟ್ expenses is the cost incurred in producing and selling the goods, okay, and the services. ಅದನ್ನು ನಾನು ಏನಂತ ಕರಿತೀನಿ? ಎಕ್ಸ್ಪೆನ್ಸಸ್ ಅಂತ ಕರಿತೀನಿ. ಓಕೆ, ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಓಕೆ, ಅಥವಾ ಸೇಲ್ ಮಾಡುವಂಥ ಎಕ್ಸ್ಪೆನ್ಸಸ್ಗಳನ್ನು. ಇಟ್ ಇನ್ಕ್ಲೂಡ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಅಮೌಂಟ್ ಪೇಡ್ ಫಾರ್ ದ ರೆಂಟ್, ಕಮಿಷನ್, ಸ್ಯಾಲರಿ, ಅಡ್ವರ್ಟೈಸ್ಮೆಂಟ್, ಓಕೆ, ಡೆಪ್ರಿಷಿಯೇಷನ್. ದೀಸ್ ಆಲ್ ಆರ್ ಕನ್ಸಿಡರ್ ಆಸ್ ಎ ಸಮ್ ದ ಎಕ್ಸಾಂಪಲ್ ಫಾರ್ ದ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಓಕೆ, ಬೇರೆ ಬೇರೆ ಎಕ್ಸ್ಪೆನ್ಸಸ್ಗಳನ್ನು ನಾವಲ್ಲಿ ಕೊಡ್ತಾ ಹೋಗ್ತೀವಿ, ರೈಟ್? ನೆಕ್ಸ್ಟ್ ಒನ್ ಈಸ್ ಇನ್ಕಮ್. ಇನ್ಕಮ್ ಮೀನ್ಸ್ ಸೇಲ್ ಆಫ್ ಗೂಡ್ಸ್, ಓಕೆ, ಆರ್ ವಿಲ್ ಆಲ್ಸೋ, ಓಕೆ, also called as the revenue. Okay, when we will get the income means, here is the example for you people. What is the sale of goods? It is 2,50,000. 2,50,000 ರೂಪಾಯಿ ನಾನು ಒಂದು ಗೂಡ್ಸನ್ನು ಸೇಲ್ ಮಾಡಿದ್ದೀನಿ, ರೈಟ್? ಆ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ ಎಕ್ಸ್ಪೆನ್ಸಸ್ ಎಷ್ಟು ಕಷ್ಟ ಆಗಿದೆ, ಏನೇನು ಎಕ್ಸ್ಪೆನ್ಸಸ್ ಸೇರಿದೆ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಸೇರಿದೆ, ಸ್ಯಾಲ್ರಿ ಸೇರಿದೆ, ವೇಜಸ್ ಸೇರಿದೆ, ರೈಟ್? ಅದೆಲ್ಲನೂ ಸೇರಿ ಆ ಒಂದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಬೇಕಂದ್ರೆ ಎಷ್ಟಾಗಿದೆ? 2,00,000 ಆಗಿದೆ. ಎಕ್ಸಾಂಪಲ್, ಗೂಡ್ಸನ್ನು ಯಾವ್ದು ತೊಗೊಳ್ಳೋಣ? ಇಲ್ಲಿ ಬೈಕ್ ಅಂತ ತೊಗೊಳ್ಳೋಣ. ಓಕೆ, ಯಾವುದೋ ಒಂದು ಬೈಕು ನಾನು ಗೂಡ್ಸ್ ಅದನ್ನು ಎಷ್ಟಕ್ಕೆ ಸೇಲ್ ಮಾಡಿದ್ದೀನಿ? 2,50,000 ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಅಂತ ಹೇಳಿದರೆ, ಆ ಬೈಕ್ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ನಮಗೆ ಎಷ್ಟು ಕಾಸ್ಟ್ ಆಫ್ ಗೂಡ್ಸ್ ಆಗಿದೆ? ಅದನ್ನು 2,00,000 ರೂಪಾಯಿ ಆಗಿದೆ, ರೈಟ್? 2,00,000 ರೂಪಾಯಿ ನಾನು ದುಡ್ಡು ಕೊಟ್ಟು ಅದನ್ನು ಗೂಡ್ಸನ್ನು ನಾನು ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ. ಬಟ್ ಅದನ್ನು ನಾನು ಎಷ್ಟಕ್ಕೆ ಮಾರಾಟ ಮಾಡಿದ್ದೀನಿ? 2,50,000 ರೂಪಾಯಿಗೆ ಮಾರಾಟ ಮಾಡಿದ್ದೀನಿ. ಸೊ ಇಲ್ಲೇನು ಗೊತ್ತಾಗುತ್ತೆ ನಮಗೆ? ಇನ್ಕಮ್ ಎಷ್ಟು ಬರುತ್ತೆ? ರೆವಿನ್ಯೂ. ಇನ್ಕಮ್ ಈಸ್ ಈಕ್ವಲ್ ಟು ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್, ಸೇಲ್ ಆಫ್ ಗೂಡ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ರೆವಿನ್ಯೂ ಈಸ್ ನನಗೆ ಎಷ್ಟಕ್ಕೆ ಮಾರಾಟ ಮಾಡಿದ್ದೀನಿ? 2,50,000 ರೂಪಾಯಿಗೆ, ರೈಟ್? ನನಗೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? ಅದಕ್ಕೆ ಬರೀ 2,00,000 ರೂಪಾಯಿ. ಹಾಗಾದರೆ ನನಗೆ ಪ್ರಾಫಿಟ್ ಎಷ್ಟು ಬಂತು ಅಥವಾ ಇನ್ಕಮ್ ಎಷ್ಟು ಬಂತು? 50,000 ರೂಪಾಯಿ ನನಗೇನು ಬರುತ್ತೆ? ಇನ್ಕಮ್ ಬಂತು. ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಎ ಇನ್ಕಮ್, ರೈಟ್? ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ದ ಪ್ರಾಫಿಟ್. ಇನ್ಕಮ್ ಈಸ್ ಡಿಫ್ರೆಂಟ್, ಪ್ರಾಫಿಟ್ ಈಸ್ ಡಿಫ್ರೆಂಟ್. Then what do you mean by profit? Profit, it is the excess of total revenue over total expenses of a business enterprises in a accounting period. Excess of revenue over the expenses. Okay, total revenue over the total expenses is called as the profit. Okay, is called as profit. Okay, next one is ಅಂದರೆ ಪ್ರಾಫಿಟ್ ಅಂದರೆ ಏನು? ನಮಗೆ ಎಕ್ಸ್ಪೆನ್ಸಸ್ಸು ಕಮ್ಮಿ ಆಗಿರಬೇಕು, ರೆವಿನ್ಯೂ ಜಾಸ್ತಿ ಬಂದಿರಬೇಕು. ಅದನ್ನು ನಮ್ಗೆ ಕಳೆದು ಉಳಿಯುತ್ತಲ್ಲ ಅಮೌಂಟು, ಅದನ್ನೇ ನಾವೇನಂತ ಕರಿತೀವಿ? ಪ್ರಾಫಿಟ್. ಸೊ ಇಟ್ ಈಸ್ ದ ಎಕ್ಸಸ್ ಆಫ್ ಟೋಟಲ್ ರೆವಿನ್ಯೂ ಓವರ್ ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ದ ಬಿಸ್ನೆಸ್ ಇನ್ ಎ ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಪೀರಿಯಡನ್ನು ನಾವು ಹೇಗೆ ತೊಗೋತೀವಿ? 31st/3/2018 is the financial year ending and 1/4/2018 is the financial starting year. So it is considered as a accounting period. Okay, our calendar year means 1/1/2018 is the starting year and 31st/12/2018 is the end of the accounting period. So we will discuss that later. Okay, profit means it is the excess of total revenue over total expenses of a business enterprises of a accounting period is called as the profit. Next we will move on to the 13th, called as the gain. Okay, what do you mean by gain? A non-recurring profit from such events, a sale of fixed assets is called as the gain. Andre a non-recurring profit from events such as sale of fixed assets is called as the gain. What do you mean by gain? Gain ಅಂದರೆ
ಯಾವುದೋ ಹಿಂದಿನ ವರ್ಷದಲ್ಲಿ ನಾವು ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ಸನ್ನು ತೊಗೊಂಡಿದ್ದೀನಿ. ಎಕ್ಸಾಂಪಲ್, ಒಂದು ಬಿಲ್ಡಿಂಗನ್ನು ತೊಗೊಂಡಿದ್ದೀವಿ. ಆ ಬಿಲ್ಡಿಂಗನ್ನು ಈ ವರ್ಷದಲ್ಲಿ ಮಾರಾಟ ಮಾಡಿದರೆ, ಓಕೆ, ಹಿಂದಿನ ವರ್ಷದಲ್ಲಿ ನಾನೊಂದು 10 ಲಕ್ಷ ರೂಪಾಯಿಗೆ ತೊಗೊಂಡಿರ್ತೀನಿ, ಈ ವರ್ಷದಲ್ಲಿ ಅದನ್ನು 11 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದರೆ ಆ 1 ಲಕ್ಷ ರೂಪಾಯಿ ನನಗೇನು ಬಂದಿರುತ್ತಲ್ವ, that 1 lakh rupees is called as the gain. A non-recurring profit from events such as sale of fixed assets. Sale of fixed assets. What are the fixed assets? Land, building, okay, machineries. If I sold all these assets and if I get any amount, is considered as a gain. It is considered as a gain, non-recurring profit. Sale of the fixed assets is considered as a gain. Okay, listen here. If I get the profit by selling the goods, it is called as the profit. If I get a amount by selling the assets, is considered as a gain. Okay, ಗೂಡ್ಸನ್ನು ಮಾರಾಟ ಮಾಡಿ ನನಗೆ ಏನಾದ್ರು ಪ್ರಾಫಿಟ್ ಬಂದರೆ ಅದನ್ನು ನಾನು ಪ್ರಾಫಿಟ್ ಅಂತ ಕರಿತೀನಿ. ಅಸೆಟ್ಸ್ಗಳನ್ನು ಮಾರಾಟ ಮಾಡಿ ನನಗೆ ದುಡ್ಡು ಬಂದರೆ ಅದನ್ನು ನಾನು ಗೇನ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್, ಲಾಸ್. ಟೋಟಲ್ ಎಕ್ಸ್ಪೆನ್ಸಸ್ ಈಸ್ ಮೋರ್ ದ್ಯಾನ್ ದ ಟೋಟಲ್ ರೆವಿನ್ಯೂ ಈಸ್ ಕಾಲ್ಡ್ ಆಸ್ ದ ಲಾಸ್. ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು ದ್ಯಾಟ್. ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, 2.5 ಲಕ್ಷ ರೂಪಾಯಿ ಎಕ್ಸ್ಪೆನ್ಸಸ್ ಆಗಿ ರೆವೆನ್ಯೂ ಬರೀ 2 ಲಕ್ಷ ಆದರೆ ನನಗೆ 2.5, ಓಕೆ, ಎಷ್ಟಾಗುತ್ತೆ? 50,000 ರೂಪಾಯಿ ಲಾಸ್ ಆಗುತ್ತೆ. ಅಂದರೆ ನಾನು ಆಗಲೇ ಹೇಳಿದೆ, ಒಂದು ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಆಗಿದೆ. ಅದನ್ನು 2.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದರೆ ನನಗೆ 50,000 ರೂಪಾಯಿ ಏನಾಯಿತು? ಇನ್ಕಮ್ ಆಯಿತು, ಪ್ರಾಫಿಟ್ ಆಯಿತು, ರೈಟಾ? ಬಟ್ ಅದೇ ಉಲ್ಟಾ ಆದರೆ ಹೇಗೆ? 2.5 ಲಕ್ಷ ರೂಪಾಯಿ ಎಕ್ಸ್ಪೆನ್ಸಸ್ಸನ್ನು ಬೈಕ್ ಮಾಡೋದಕ್ಕೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು 2 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದರೆ ನನಗೆ 50,000 ರೂಪಾಯಿ ಏನಾಯಿತು? ಲಾಸ್ ಆಯಿತು. ಓಕೆ, ನಾನು ಖರ್ಚು ಮಾಡಿರೋದು 2.5 ಲಕ್ಷ, ಬಟ್ ನನಗೆ ಬಂದಿರೋದು ಬರೀ 2 ಲಕ್ಷ. ಸೊ 50,000 ರೂಪಾಯಿ ಏನಾಯಿತು? ಲಾಸ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಈಸ್ ಮೋರ್ ದ್ಯಾನ್ ದ ಟೋಟಲ್ ರೆವೆನ್ಯೂ, ಇಟ್ ಈಸ್ ಕನ್ಸಿಡರ್ ಆಸ್ ಎ ಲಾಸ್. ಓಕೆ, ಹಿಯರ್ ದ ಎಕ್ಸ್ಪೆನ್ಸಸ್ ಆರ್ 2,50,000, ಓಕೆ, ಆ್ಯಂಡ್ minus 2 lakh, okay, that 50,000 is considered as a loss. Okay, that is the loss. Another one is, the second definition is loss by also taken place, it is by the fire. ಬೆಂಕಿ ಹತ್ತೋದ್ರಿಂದ ಕೂಡ ಲಾಸ್ ಆಗುತ್ತೆ, ಅಥವಾ ಥೆಫ್ಟ್, ಕಳ್ತನ ಆಗೋದ್ರಿಂದ ಕೂಡ ಲಾಸ್ ಆಗುತ್ತೆ, ಅಥವಾ ಆಕ್ಸಿಡೆಂಟ್ಸ್ ಆಗೋದ್ರಿಂದ ಕೂಡ ಏನಾಗುತ್ತೆ? ನಮಗಿಲ್ಲಿ ಲಾಸ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ಕಂಪ್ನಿಗೆ ಬೆಂಕಿ ಬೀಳುತ್ತೆ, ಓಕೆ, ಅಥವಾ ಯಾವುದೋ ಕಂಪ್ನಿದಲ್ಲಿ ಬಿಸ್ನೆಸ್ದಲ್ಲಿ ಕಳ್ತನ ಮಾಡ್ತಾರೆ, ಅಥವಾ ಯಾವುದೋ ಬೇರೆ ಆಕ್ಸಿಡೆಂಟ್ಸ್ಗಳು ಆಗ್ತಾ ಹೋಗುತ್ತೆ, ರೈಟ್? ಅದರಿಂದ ಆಗುವಂಥದ್ದು ಕೂಡ ನಾವು ಏನಂತ ಕರಿತೀವಿ? ಲಾಸ್ ಅಂತ ಕೂಡ ಕರಿತೀವಿ. ಸೊ ಇಟ್ ಈಸ್ ಎ ಲಾಸ್. ಲಾಸ್ ಬೈ ದ ಫೈರ್, ಲಾಸ್ ಬೈ ದ ಥೆಫ್ಟ್, ಆರ್ ಲಾಸ್ ಬೈ ದ ಎನಿ ಟೈಪ್ ಆಫ್ ದ ಆಕ್ಸಿಡೆಂಟ್ಸ್. ಓಕೆ, thank you for watching the video. Okay, many other concepts are there, we will discuss in next videos. Okay, I think you understood the concepts. Okay, ಇವೆಲ್ಲ ಟರ್ಮ್ಸ್ಗಳನ್ನು ನಾವು ನಮ್ಮ ಕಾಮರ್ಸ್ ಫೀಲ್ಡಲ್ಲಿ ಕೊನೆವರೆಗೂ ಕೂಡ ಈ ಟರ್ಮ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅಸೆಟ್ಸ್ ಅಂದ್ರೇನು, ಲಯಬಿಲಿಟೀಸ್ ಅಂದ್ರೇನು, ಇನ್ಕಮ್ ಅಂದ್ರೇನು, ಎಕ್ಸ್ಪೆನ್ಸಸ್ ಅಂದ್ರೇನು, ಗೇನ್ ಅಂದ್ರೇನು, ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಟ್ಯಾಂಜಿಬಲ್ ಅಸೆಟ್ಸ್, intangible assets. Okay, these all are the basic concepts. These all are the basic concepts. Okay, we should understand this concept properly, then only, okay, it's become very easy for you people in future. Okay, ನಮ್ಮ ಕಂಪ್ಲೀಟ್ ಅಕೌಂಟೆನ್ಸಿ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಇದೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಮಗೆ ಅರ್ಥ ಆಗಬೇಕು. ಓಕೆ, ಇನ್ ನೆಕ್ಸ್ಟ್ ಸೆಷನ್ we will discuss the different terms are there, we will discuss in the next chapter. Thank you.